ಚನ್ನರಾಯಪಟ್ಟಣದಲ್ಲಿ ಅಡಿಗೆ ಅನಿಲ ವಿತರಣೆಯಲ್ಲಿ ಉಂಟಾಗಿರತಕ್ಕಂತ ವ್ಯತ್ಯಯದಿಂದಾಗಿ ಗ್ರಾಹಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಪಟ್ಟಣದ ಹೊರವಲಯದ ಕಗ್ಗಲಿ ಕಾವಲು ಫಿಲ್ಟರ್ ಹೌಸ್ ಮುಂಭಾಗದಲ್ಲಿ ಸಿಲಿಂಡರ್ ಪಡೆಯಲು ನೂರಾರು ಗ್ರಾಹಕರು ಬೆಳಗಿನ ಜಾವ 6 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತಿದ್ರು ಕೂಡ ಸಮರ್ಪಕ ವಿತರಣೆಯಾಗದ ಹಿನ್ನೆಲೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು. ಕಳೆದ 15 ದಿನಗಳ ಹಿಂದೆಯೇ ಸಿಲಿಂಡರ್ ಬುಕಿಂಗ್ ಮಾಡಿದ್ರು ಸಹ ವಿತರಣೆ ಮಾಡದೆ ವಿಳಂಬ ಧೋರಣೆಯನ್ನು ಅನುಸರಿಸಲಾಗ್ತಾ ಇದೆ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಗ್ರಾಹಕರು ಉರಿ ಬಿಸಿನಲ್ಲೂ ಕೂಡ ಗಂಟೆಗಟ್ಟಲೆ ಕಾಯ್ತಾ ಇದ್ರು ಕೂಡ ಗ್ಯಾಸ್ ಏಜೆನ್ಸಿಯ ಮಾಲೀಕರಾಗ್ಲಿ ಅಥವಾ ಸಿಬ್ಬಂದಿಗಳಾಗ್ಲಿ ಸ್ಥಳಕ್ಕೆ ಆಗಮಿಸಲಿಲ್ಲ. ಇನ್ನು ಈ ಕುರಿತು ಮಾಹಿತಿ ಪಡೆಯಲು ಕರೆ ಮಾಡಿದ್ರೆ ಏಜೆನ್ಸಿ ಮಾಲೀಕರು ಫೋನ್ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಅಂತಕ್ಕಂಥದ್ದು ಗ್ರಾಹಕರ ಗಂಭೀರ ಆರೋಪ. ಅಂಡ್ ಸಕಾಲಕ್ಕೆ ಸಿಲಿಂಡರ್ ಸಿಗದೆ ಗೃಹಿಣಿಯರು ಹಾಗೂ ಕೂಲಿ ಕಾರ್ಮಿಕರು ಕೆಲಸ ಕಾರ್ಯಗಳೆಲ್ಲವನ್ನು ಕೂಡ ಬಿಟ್ಟು ಬೀದಿಯಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ಪರಿಸ್ಥಿತಿಗೆ ಏಜೆನ್ಸಿಯ ಬೇಜವಾಬ್ದಾರಿತನವೇ ಕಾರಣ ಅಂತ ಜನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂಡ್ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಮಧ್ಯ ಪ್ರವೇಶಿಸಬೇಕು, ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ನಾವು ತವನಂದಿಯಿಂದ ಬಂದಿರೋದು, ಹರಿಹರಪುರ ಗ್ರಾಮ ಪಂಚಾಯಿತಿಯವರು. ನಾನು ಬುಕ್ ಮಾಡಿ 18ನೇ ತಾರೀಕು 3ನೇ ತಿಂಗಳಲ್ಲಿ ಬುಕ್ ಮಾಡಿದ್ದೀವಿ ಸರ್. DC ಅವರ ಆರ್ಡರ್ ಪ್ರಕಾರ 24 ಗಂಟೆ ಒಳಗಡೆ ಬುಕ್ ಮಾಡಿ 24 ಗಂಟೆ ಒಳಗಡೆ ಸಿಲಿಂಡರ್ ಕೊಡಬೇಕು ಅಂತ ಆದೇಶ ಇದೆ. ಸೊ ಇಲ್ಲಿವರೆಗೂ ನಮ್ಗೆ ಯಾರು ಫೋನು ಮಾಡಿಲ್ಲ ಏಜೆನ್ಸಿಯಿಂದ, ಮತ್ತು ಸಿಲಿಂಡರ್ ಕೊಡೋಕ್ಕೂ ಬಂದಿಲ್ಲ. ನಾನಿವತ್ತು ಚಂದ್ರಪಟ್ಟಣ ಹೌಸಿಂಗ್ ಬೋರ್ಡ್ ಸರ್ಕಲಲ್ಲಿ ಕಾಯ್ತಾ ಇದ್ದೀವಿ ಸರ್. ಇದುವರೆಗೂ ಯಾರೂ ಬಂದೇ ಇಲ್ಲ ಸರ್. ಏಜೆನ್ಸಿ ಕಡೆಯಿಂದ ಯಾರೂ ಬಂದಿಲ್ಲ. 10 ಗಂಟೆಗೆ ಬರ್ತೀನಿ, 11 ಗಂಟೆಗೆ ಬರ್ತೀನಿ ಅಂತ ಹೇಳಿ ಕಾಯಿಸ್ತಾ ಇದ್ದಾರೆ. ನಾವಿಲ್ಲಿ 70 ಮೇಲೆ ಇದ್ದೀವಿ ಸರ್. ಸಿಲಿಂಡ್ರು ಯಾರು ಇಲ್ಲಿ ಊಟನೂ ಮಾಡಿಲ್ಲ, ತಿಂಡಿನೂ ಮಾಡಿಲ್ಲ ಸರ್ ಬೆಳಗ್ಗೆಯಿಂದ. ಹಂಗಾಗಿ ತುಂಬ ಉರು ಬಿಸಿಲಲ್ಲಿ ನಿಂತಿದ್ದೀವಿ ಸರ್. ಹಂಗಾಗಿ ಇದು ಇನ್ನು ಅಮ್ಮ ಒಂದು ವೇತನೆ ಇಡೀ ಸರ್ಕಾರಕ್ಕೆ ಮುಟ್ಟಬೇಕು ಸರ್. ಅಲ್ಲಿವರೆಗೂ ಇದನ್ನ ಶೇರ್ ಮಾಡಿ ಸರ್. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿಲ್ಲ? ಬೆಳಗ್ಗೆ ನಾವು 8 ಗಂಟೆ 6 ಗಂಟೆಗೆ ಬಂದಿದ್ದೀವಿ ಸರ್. ಇವ್ರು 8 ಗಂಟೆಗೆ ಬಂದವ್ರೆ, 6 ಗಂಟೆಗೆ ಬಂದಿದ್ದಾರೆ ಸರ್. 6 ಗಂಟೆ ಬಂದು ನಿಂತ್ಕೊಂಡು ನಾನು 6 ಗಂಟೆ ಬಂದಿದ್ದೀನಿ, ಅವ್ರು 8 ಗಂಟೆಗೆ ಬಂದವ್ರೆ. ಇದುವರೆಗೂ ಯಾರು ಬಂದಿಲ್ಲ ಸರ್ ಸಿಲಿಂಡರ್ ಕೊಡೋಕ್ಕೆ. ಫೋನ್ ಮಾಡಿದ್ರು ತೆಗಿಯಲ್ಲ ಸರ್. ಸ್ವಿಚ್ ಆಫ್ ಎಲ್ಲ ಬ್ಲಾಕ್ ಅಲ್ಲಿ ಮಾಡ್ಕೊಂಡು ಏನು ಮಾಡ್ಬೇಕು ಗೊತ್ತಿಲ್ಲ ಸರ್ ನಮಗೆ.